ನನ್ನ ಹೆಸರು ಬೋರೇಗೌಡ, ಶಿವಳ್ಳಿ ಗ್ರಾಮ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ನಂತರ ಸುಮಾರು 210 ತಳಿ ಭತ್ತಗಳನ್ನ ಸಂರಕ್ಷಣೆ ಮಾಡಿದ್ದೀನಿ. ಅದರಲ್ಲಿ ನಾನು ಪ್ರತಿ ಹಂಗಾಮ್ನಲ್ಲೂ ಕೂಡ ನಾನು 6 ರಿಂದ 10 ವಿಧದ ಭತ್ತಗಳನ್ನ ನಾನು ಬೆಳೆದು ಬೀಜಕ್ಕೋಸ್ಕರನೇ ನಾನು ಕೊಡ್ತಾ ಬರ್ತೀನಿ. ಈಗ ಪ್ರಸ್ತುತ ನನ್ನ ಹತ್ರ 6 ತಳಿ ಭತ್ತಗಳಿವೆ. ಅವುಗಳಲ್ಲಿ ಸಿದ್ಧ ಸಣ್ಣ, ರತ್ನಚೂಡಿ, ಸೇಲಂ ಸಣ್ಣ, ಕೆಂಪು ಸಣ್ಣ, ಚಿನ್ನಪೊನ್ನಿ, HMT ಸೋನಾ, NMS2 ಅಂತ 6 ವಿಧವಾದ ತಳಿಗಳು ನನ್ನ ಹತ್ರ ಇದೆ. ಅದರಲ್ಲಿ ಈ ಸಿದ್ಧ ಸಣ್ಣ ಅಂತಕ್ಕಂಥದ್ದು ನಾನೇ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಒಂದು ವಿಶೇಷವಾದ ತಳಿ. ಸುಮಾರು ನಾನು ಈ ತಳಿಗಳನ್ನ ಅಭಿವೃದ್ಧಿಪಡಿಸಿದೆ. ಇದು ಮತ್ತು ತಂದೆ ತಾಯಿ ಹೆಸರನ್ನ ಇದರಲ್ಲಿ ಇಟ್ಟಿದ್ದೀನಿ. ತಂದೆ ಹೆಸರು ಸಿದ್ದೇಗೌಡ, ತಾಯಿ ಹೆಸರು ಸಣ್ಣಮ್ಮ. ಅವರ ಇಬ್ಬರನ್ನ ಹೆಸರನ್ನ ಕೂಡಿಸಿ ನಾನು ಸಿದ್ಧ ಸಣ್ಣ ಅಂತ ಹೆಸರನ್ನ ಇದ್ರ ಮೇಲೆ ಇಟ್ಟು ಇದನ್ನು ನಾನು ಅಭಿವೃದ್ಧಿಪಡಿಸಿದ್ದೀನಿ. ಇದು ಎಲ್ಲ ಡಾಟಾಗಳನ್ನ ಕಲೆಕ್ಟ್ ಮಾಡಿದೆ ಅಂತಂದರೆ ಅದರಲ್ಲಿ ಇದು ನೆಟ್ಟಾಗ ಎಷ್ಟು ದಿವ್ಸಕ್ಕೆ ಬರ್ತದೆ, ಮತ್ತು ಇದು ಎಷ್ಟು ತೆಂಡೆಗಳು ಬರ್ತದೆ, ಮತ್ತು ಇದು ಗರಿ ಅಗಲ ಎಷ್ಟಿರ್ತದೆ, ಮತ್ತು ಇದು ಎಷ್ಟು ಇಲ್ಕುಗಳು ಬರ್ತದೆ, ಇದರಲ್ಲಿ ಎಷ್ಟು ಕಾಳುಗಳಿರ್ತದೆ, ಇದು ಎಷ್ಟು ದಿನಕ್ಕೆ ಕಟಾವು ಬರ್ತದೆ ಅಂತ ಎಲ್ಲ ಡಾಟಾಗಳನ್ನು ಇದನ್ನು ನಾವು ಕಲೆಕ್ಟ್ ಮಾಡಿಟ್ಟಿದ್ದೀವಿ. ಇದು ಯೂನಿವರ್ಸಿಟಿಯಲ್ಲೂ ಕೂಡ ಇದು ದಾಖಲೆ ನಿಮಗೆ ಸಿಗ್ತಾ ಹೋಯ್ತದೆ. ಈ ಸಿದ್ಧ ಸಣ್ಣದ ವಿಶೇಷತೆ ಏನು ಅಂತಂದರೆ, ಇವತ್ತು ಎಲ್ಲರೂ ಸಣ್ಣ ಅಕ್ಕಿನ ಜನಗಳು ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನಾನು ಸಣ್ಣ ಅಕ್ಕಿನ ನಾನು ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಈ ಸಣ್ಣ ಅಕ್ಕಿನ ನಾನು ಅಭಿವೃದ್ಧಿ ಪಡಿಸಿದ್ದೀವಿ. ಸೋನಾ ಮಸೂರಿಗೆ ಹೋಲ್ತಕ್ಕಂಥ ತಳಿ. ಎಲ್ಲರೂ ಸೋನಾ ಮಸೂರಿ ಇಷ್ಟಪಡ್ತಾರೆ. ಆ ಥರ ಇರ್ತಕ್ಕಂಥ ಒಂದು ತಳಿ. ಇದು 2 ಹಂಗಾಮ್ನಲ್ಲೂ ಕೂಡ ನಮಗೆ ನೆಡೋದಕ್ಕೆ ಬರ್ತದೆ. ರೈತರು ಕೂಡ 2 ಹಂಗಾಮ್ನಲ್ಲೂ ಇದನ್ನು ಬೆಳ್ಕೊಳ್ಬೋದು. ಇದರಲ್ಲಿರ್ತಕ್ಕಂಥ ಒಂದು ವಿಶೇಷತೆ ಏನು ಅಂತಂದರೆ, ಈಗ ಹೊಸ ಭತ್ತಗಳನ್ನ ನಾವು ಮಿಲ್ ಮಾಡಿಸಿ ಅಕ್ಕಿ ಮಾಡಿಸಿ ನಾವು ಊಟ ಮಾಡಿದಾಗ ಅದು ಮುದ್ದೆ ಆಯ್ತದೆ, ಅರಳಿರಲ್ಲ, ಉದುರು ಇರಲ್ಲ ಅನ್ನಗಳು. ಆದರೆ ಇದು ಹೊಸ ಅಕ್ಕಿನೂ ಕೂಡ ಉದುರಾಗಿರ್ತದೆ. ಮತ್ತು ನಾವು ಇದ್ರ ಚಿತ್ರಾನ್ನಕ್ಕೆ, ಪುಳಿಯೋಗರೆಗೆ, ಮತ್ತು ಈ ಮೊಸರನ್ನಕ್ಕೆ ಇದು ಉಪಯೋಗಕ್ಕೆ ಬರ್ತದೆ. ಅದರಿಂದ ಇದು ಸಣ್ಣವಾಗಿರೋದ್ರಿಂದ ಎಲ್ಲರಿಗೂ ಬೆಳಗಿನ ತಿಂಡಿಗೆ ಏನು ಮಾಡ್ತಕ್ಕಂಥ ಎಲ್ಲ ತಿಂಡಿಗಳಿಗೂ ಇದನ್ನು ಬಳಸ್ಕೊ ಹೋಗ್ಬೋದು. ಮತ್ತು ಇದರಲ್ಲಿ ಅರಳುವಿಕೆ ಜಾಸ್ತಿ ಇರ್ತದೆ. ಅಂತಂದರೆ ನೋಡೋದು ಸಣ್ಣ ಕಂಡ್ರು ಅದು ಅನ್ನ ಮಾಡಿದಾಗ ದಪ್ಪವಾಗಿ ಕಾಳು ಇದಾಗಿ ಅನ್ನ ಉಳಿಸ್ತದೆ. ಅದರಿಂದ ಸ್ವಲ್ಪ ಅಕ್ಕಿ ಹಾಕಿದ್ರು ಕೂಡ ಹೆಚ್ಚಿಗೆ ಜನ ಇದರಲ್ಲಿ ಊಟ ಮಾಡತಕ್ಕಂಥ ಒಂದು ತಳಿಯಾಗಿರ್ತದೆ. ಇನ್ನೊಂದು ವಿಶೇಷವಾದ ತಳಿ ಅಂತಂದರೆ ಸೇಲಂ ಸಣ್ಣ ಅಂತ. ಇದು ಸೇಲಂ ಸಣ್ಣ ಅಂತಂದರೆ ತಮಿಳುನಾಡು ಮೂಲದಿಂದ ಬಂದಿರತಕ್ಕಂಥದ್ದು. ಇದು ಸೇಲಂ ಸಣ್ಣ ಅಂತ ಕರೀತಾರೆ. ಇದು ಸಣ್ಣವಾಗಿರ್ತದೆ. ಇದು ಮಳೆ ಆಶ್ರಯದಲ್ಲಿ ಮಳೆಗಾಲದಲ್ಲಿ ಬೆಳೀತಕ್ಕಂಥ ಭತ್ತ. ಬೇಸಿಗೆ ಕಾಲದಲ್ಲಿ ಇದನ್ನು ಬೆಳೆಯೋದಕ್ಕಾಗಲ್ಲ. ಇದು 120 ದಿವಸಕ್ಕೆ ಕಟಾವು ಬರ್ತದೆ. ಇದು ಎಲ್ಲರಿಗೂ ಕೂಡ ಈ ಸಾಂಬಾರು ಜೊತೆ ಊಟ ಮಾಡೋದಕ್ಕೆ ತುಂಬ ಭಾರಿ ರುಚಿಯಾಗಿರ್ತದೆ. ಇದನ್ನು ನಾವು ಉಪಯೋಗಿಸ್ಕೊಳ್ಬೋದು. ಮತ್ತು ಇನ್ನೊಂದು ರತ್ನಚೂಡಿ ಅಂತ ಒಂದು ವೆರೈಟಿ ಇದೆ. ಇದು 150 ದಿವಸಕ್ಕೆ ಕಟಾವು ಬರ್ತಕ್ಕಂಥದ್ದು. ಇದ್ರ ವಿಶೇಷತೆ ಅಂತಂದರೆ, ರತ್ನಚೂಡಿ ಅಂತಕ್ಕಂಥದ್ದು ಒಂದು ಸಂಸ್ಕೃತ ಪದ. ರತ್ನಚೂಡಿ ಅಂತಂದರೆ, ರತ್ನ ಅಂದರೆ ಚಿನ್ನ, ಚೂಡಿ ಅಂತಂದರೆ ಅವಲಕ್ಕಿ, ಚಿನ್ನದಂಥ ಅವಲಕ್ಕಿ ಅಂತ ಇದನ್ನು ಕನ್ನಡದಲ್ಲಿ ನಾವು ಕರಿಬೇಕಾಗ್ತದೆ. ಇದು ಅವಲಕ್ಕಿಗೆ ತುಂಬ ಹೆಸರುವಾಸದ ಒಂದು ಅಕ್ಕಿ. ಇದು ತುಂಬ ಭಾರಿ ರುಚಿಯಾಗಿರ್ತಕ್ಕಂಥ ಅಕ್ಕಿ. ಇದು ಏನಪ್ಪ ಅಂತಂದರೆ, ಇದರಲ್ಲಿ ನಾವು ಬಿಸಿ ಅನ್ನವನ್ನು ಊಟ ಮಾಡಿದ್ರೆ ಸಾಂಬಾರೇ ಬೇಡ, ಅಷ್ಟೊಂದು ರುಚಿ ಇರ್ತದೆ. ಆದರೆ ಆರೋದ್ರೆ ಇದು ಅವಲಕ್ಕಿಗಿರ್ತಕ್ಕಂಥ ಅಕ್ಕಿ ಆದ್ದರಿಂದ ಇದು ಪೂರ್ತಿ ಆರ್ಡಾಯ್ತದೆ. ಅಂತಂದರೆ ಗಟ್ಟಿತನ ಉಂಟಾಗ್ಬಿಡ್ತದೆ. ಅದಕ್ಕೋಸ್ಕರ ಇದು ಬಿಸಿ ಅನ್ನ ಊಟ ಮಾಡಿದ್ರೆ ಭಾರಿ ರುಚಿಯಾಗಿರ್ತಕ್ಕಂಥ ಒಂದು ತಳಿಯಾಗಿರ್ತದೆ. ಮತ್ತು ಇನ್ನೊಂದು ಚಿನ್ನಪೊನ್ನಿ ಅಂತ ಒಂದು ತಳಿ ಇದೆ. ಅದು ತಮಿಳುನಾಡು ರೈತ ಅಭಿವೃದ್ಧಿಪಡಿಸಿರ್ತಕ್ಕಂಥ ತಳಿ. ಅದು 110 ದಿವಸಕ್ಕೆ ಕಟಾವು ಬಂದುಬಿಡ್ತದೆ. 2 ಹಂಗಾಮ್ನಲ್ಲೂ ಕೂಡ ಬೆಳ್ಕೊಬೋದು. ಮತ್ತು ಇದನ್ನು ನಾವು ವಿಶೇಷವಾಗಿ ದೋಸೆ ಮತ್ತು ಇಡ್ಲಿಗೆ ಅತಿ ಉತ್ತಮವಾದ ಅಕ್ಕಿಯಾಗಿರ್ತದೆ. ಇದು ದೋಸೆ ಮತ್ತು ಇಡ್ಲಿ ಮಾಡಿದ್ರೆ ಭಾರಿ ಮೃದುವಾಗಿ ದೋಸೆ ಮತ್ತು ಇಡ್ಲಿಗಳು ನಮಗೆ ಸಿಗ್ತಾ ಹೋಯ್ತದೆ. ಇದನ್ನು ದೋಸೆ ಅಕ್ಕಿ ಅಂತಲೂ ಕೆಲವು ಕರೀತಾರೆ. ನಾವು ಇದನ್ನು ಸಾಂಬಾರ್ಗೂ ಕೂಡ ಅಕ್ಕಿಯಾಗಿ ಬಳಸ್ಕೊಂಡು ಊಟ ಮಾಡ್ಬೋದು. ಇನ್ನೊಂದು NMS2 ಅಂತ ಒಂದು ಇದೆ. ಅದು ನಮ್ಮ ಕರ್ನಾಟಕದ ರೈತರು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ತಳಿ. ಇದು ಅಧಿಕ ಇಳುವರಿ ಬರ್ತಕ್ಕಂಥ ತಳಿ. ಇದು ಕೂಡ 135 ದಿವಸಕ್ಕೆ ಕಟಾವಿಗೆ ಬರ್ತದೆ. ಇದನ್ನು ಕೂಡ ನಾವು ಬಳಕೆ ಮಾಡ್ಕೊಳ್ಬೋದು. ಮತ್ತು ಇನ್ನೊಂದು ತಳಿ ಇದೆ, HMT ಸೋನಾ ಅಂತೇಳಿ. ಅದು ತೀರಾ ಸಣ್ಣ ಅಕ್ಕಿ. ಎಷ್ಟು ಸಣ್ಣ ಅಂತಂದರೆ ಅಕ್ಕಿ ಗಾತ್ರನೇ ಭತ್ತ ಇರ್ತದೆ. ಅದಕ್ಕೋಸ್ಕರನೇ ಇದನ್ನು ಜಾಸ್ತಿ ಜನ ಇಷ್ಟಪಡ್ತಕ್ಕಂಥ ಅಕ್ಕಿ ಅದು. ಇದು ಮಹಾರಾಷ್ಟ್ರದ ಒಬ್ಬ ರೈತ ಅಭಿವೃದ್ಧಿಪಡಿಸಿರ್ತಕ್ಕಂಥ ತಳಿ. ಈ ತಳಿಗಳನ್ನ ನಾವು ಬಳಸ್ಕೊಂಡ್ರೆ ಖಂಡಿತ ನಾವು
ಅತಿ ಹೆಚ್ಚು ನ್ಯೂಟ್ರಿಯೆಂಟ್ಸ್ ಇರ್ತಕ್ಕಂಥ ನಮ್ಮ ನಾಟಿ ತಳಿಗಳನ್ನ ಬಳಸ್ಕೊಂಡು ಆರೋಗ್ಯನೂ ಕೂಡ ಪಡ್ಕೊಳ್ಬೋದು. ಇವತ್ತೇನು ನಾವು ಈ ಪಾಲಿಶ್ ಹೊಡೆದ ಅಕ್ಕಿ ತಿಂದು ಇವತ್ತು ನಾವು ಶಕ್ತಿನ ಕಳ್ಕೊಳ್ತಾ ಬಂದಿದ್ದೀವಿ. ಅದರಿಂದ ನಾವು ನಾಟಿ ತಳಿಗಳನ್ನ ಬಳಸ್ಕೊಬಂದರೆ ಊಟದಲ್ಲಿ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಸಿಗ್ತದೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ನಾಟಿ ತಳಿಗಳನ್ನ ತಿನ್ನುವಂಥವ್ರು, ನಾಟಿ ತಳಿಗಳನ್ನ ಅಕ್ಕಿನ ತಿನ್ನಿ ಬೆಳೀತಕ್ಕಂಥವ್ರು ನಾಟಿ ತಳಿ ಭತ್ತವನ್ನು ಬೆಳೀರಿ. ಪ್ರಪಂಚದಲ್ಲಿಯೇ ಭಾರತವು ಸಮೃದ್ಧಿ ಮತ್ತು ಸಂಪದ್ಭರಿತ ದೇಶ. ಈ ದೇಶದ ಒಂದು ಅಂಗ ಕರ್ನಾಟಕ. ಧುಮ್ಮಿಕ್ಕಿ ಹರಿಯುವ ನದಿಗಳು, ಹಸಿರಿನಿಂದ ಕಂಗೊಳಿಸುವ ರಮಣೀಯ ದೃಶ್ಯಗಳು, ಪ್ರಕೃತಿ ಪ್ರಿಯರನ್ನು ಕೈಬೀಸಿ ಕರೆಯುವ ಸೌಂದರ್ಯ ಸಿರಿಯೇ ಹಾಸನ ಜಿಲ್ಲೆಯ ಸಕಲೇಶಪುರ. ಈ ಜಿಲ್ಲೆಯ ಒಂದು ಭಾಗವಾದ ಚಂಗಡಿಹಳ್ಳಿಯ ಪ್ರಕೃತಿಯ ಮಡಿಲಲ್ಲಿ ಜನಿಸಿದ ರೈತಾಪಿ ಕುಟುಂಬದ ಹುಡುಗನ ಕನಸೇ ಮೈ ನೇಚರ್ ಇಂಡಿಯಾ. ಸುಮಾರು 2003ರಲ್ಲಿ ಬೆಂಗಳೂರಿಗೆ ಕೆಲಸ ಹುಡುಕಿಕೊಂಡು ಬಂದಾಗ ನನಗೆ ಉದ್ಯೋಗ ನೀಡಿದ ಸಂಸ್ಥೆಯೇ MVRS. ಕಾರ್ಪೊರೇಟ್, ಬ್ಯಾಂಕಿಂಗ್ ಸೆಕ್ಟರ್, ಎಜುಕೇಷನ್, ಪೊಲಿಟಿಕಲ್, ಆಟೋಮೊಬೈಲ್, ಇ-ಕಾಮರ್ಸ್, ಅಡ್ವರ್ಟೈಸ್ಮೆಂಟ್, ಸೋಷಿಯಲ್ ಮೀಡಿಯಾ, ಫಾರ್ಮಾ ಕಂಪನೀಸ್ ಹೀಗೆ ಇನ್ನು ಹಲವು ಕ್ಷೇತ್ರಗಳಲ್ಲಿ ಸಂಸ್ಥೆಯ ಗೆಲುವಿಗಾಗಿ ಕಾರ್ಯತಂತ್ರವನ್ನು ರೂಪಿಸುವುದೇ ಮಾರುಕಟ್ಟೆ ಸಂಶೋಧನೆ. ಈ ಸಂಸ್ಥೆಯು ನನಗೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಕೊಟ್ಟು ಎಲ್ಲ ವಿಭಾಗದಲ್ಲಿ ಕರ್ನಾಟಕದಾದ್ಯಂತ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲ ಆತ್ಮೀಯರಿಗೆ ನನ್ನ ನಮನಗಳು. ಇಷ್ಟೊಂದು ಅನುಭವವನ್ನು ಹೊಂದಿದ ಯುವಕರು, ಯುವತಿಯರು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಜನಾಂಗವೆಂಬ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಮತ್ತು ಶಂಕರ್ನಾಗ್ ಅಭಿಮಾನಿ ಆಟೋ ಚಾಲಕರ ಸಹಾಯದಿಂದ ಸ್ಥಾಪನೆಯಾದ ಕಂಪನಿಯೇ TMRS. ಸಾವಿರಾರು ಯುವಕ ಯುವತಿಯರು TMRS ಸಂಸ್ಥೆಯಲ್ಲಿ ರಾಜ್ಯ ಮತ್ತು ದೇಶದೆಲ್ಲೆಡೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಿದ ಅನುಭವದ ಫಲಶ್ರುತಿಯೇ ಮೈ ನೇಚರ್ ಇಂಡಿಯಾ. ನಮ್ಮ ಸಂಸ್ಥೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ಸಾವಿರಾರು ಸಹೋದ್ಯೋಗಿಗಳು, ನೆರೆಹೊರೆಯವರು ಮತ್ತು ದೇಶದ ಹಲವಾರು ರಾಜ್ಯಗಳಲ್ಲಿ ಮಾರುಕಟ್ಟೆ ಸಂಶೋಧನೆಯಲ್ಲಿ ಕೆಲಸ ಮಾಡುವ ಕಂಪನಿಗಳ ಜೊತೆ ಸಮಾಲೋಚನೆ ನಡೆಸಿ, ಆಲೋಚಿಸಿ, ಆಯೋಜಿಸಿ ದೃಢ ನಿರ್ಧಾರದೊಂದಿಗೆ ಶುರುವಾದ ಸಂಸ್ಥೆಯೇ ಮೈ ನೇಚರ್ ಇಂಡಿಯಾ. ಅನಾದಿ ಕಾಲದಿಂದಲೂ ದೇಶದಲ್ಲಿ ಉದ್ಯೋಗದ ಕೊರತೆ ಇರಲಿಲ್ಲ. ಆದರೆ ಸುಮಾರು 20ನೇ ದಶಕದಿಂದೀಚೆಗೆ ಸಾಕಷ್ಟು ಸಮಸ್ಯೆಗಳು ಶುರುವಾಯಿತು. ಅದರ ಸಂಶೋಧನೆಯ ಪ್ರತಿಫಲವೇ ವಾಂಟೆಡ್ ಫಾರ್ಮರ್. ದೇಶಕ್ಕೆ ರೈತ ಎಷ್ಟು ಅನಿವಾರ್ಯತೆಯೋ ಅದೇ ರೀತಿ ಅವರ ಮಾರ್ಗದರ್ಶಿಗಳು ಹಾಗೂ ಸಹವರ್ತಿಗಳಾದ ಬ್ರಾಹ್ಮಣರು, ಅರ್ಚಕರು, ಅಕ್ಕಸಾಲಿಗರು, ಆಚಾರರು, ವೈಶ್ಯರು, ಶಿಲ್ಪಿಗಳು, ಕುಂಬಾರರು, ನೇಕಾರರು, ಚಮ್ಮಾರರು ಹೀಗೆ ಸಾಕಷ್ಟು ಜನಾಂಗದವರು ಪ್ಲಾಸ್ಟಿಕ್ ಎಂಬ ಮಹಾಮಾರಿಯ ವಿರುದ್ಧ ಹೋರಾಟ ಮಾಡುವ ಅವಶ್ಯಕತೆ ಇದೆ. ನಮ್ಮ ಸಂಸ್ಥೆಯು ಈ ಎಲ್ಲಾ ಜನಾಂಗದವರ ಜೊತೆ ಚರ್ಚಿಸಿ ಅವರೆಲ್ಲರ ಕಸುಬುಗಳನ್ನು ಪ್ರೋತ್ಸಾಹಿಸಲು ವೇದಿಕೆಯನ್ನು ಸಿದ್ಧಪಡಿಸುತ್ತಿದೆ ಮೈ ನೇಚರ್ ಇಂಡಿಯಾ. ಭಾರತದ ಜನಪದ ಕಲೆಗಳಾದ ಡೊಳ್ಳು ಕುಣಿತ, ಯಕ್ಷಗಾನ, ಬಾಂಗ್ರಾ, ಗಾರ್ಬಾ, ಗುಮಾರ್, ಬಿಹು, ಲಾವಣಿ, ಗುಮುರ, ಪಿಲಿಕಲಿ, ಕರಕಟ್ಟಂ, ವೀರನಾಟ್ಯಂ ಇನ್ನು ಹಲವು ಕಲೆಗಳು ಅಳಿವಿನ ಅಂಚಿನಲ್ಲಿವೆ. ಈ ಎಲ್ಲಾ ಜನಪದ ಕಲೆಗಳನ್ನು ಉಳಿಸಿ, ಬೆಳೆಸಿ ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯುವುದೇ ಮೈ ನೇಚರ್ ಇಂಡಿಯಾ .in ಸಂಸ್ಥೆಯ ಮುಖ್ಯ ಧ್ಯೇಯ. ಕರಕುಶಲ ಕಲೆಗಳಾದ ಶಿಲ್ಪಿಗಳು, ಮರದ ಆಟಿಕೆಗಳ ಉತ್ಪಾದಕರು, ಆಭರಣಗಳ ಕಸೂತಿ, ಬಟ್ಟೆ ಕಸೂತಿ, ಕುಂಬಾರಿಕೆ, ಕಲ್ಲಿನ ಕೆತ್ತನೆಗಳು, ಪರಿಸರ ಸ್ನೇಹಿ ಉತ್ಪನ್ನಗಳು, ಲೋಹದ ಕರಕುಶಲ ವಸ್ತುಗಳು, ಕಾಗದದ ಉತ್ಪನ್ನಗಳು, ಇನ್ನು ಹಲವು ಕರಕುಶಲ ಕಲೆಗಳು ಪ್ಲಾಸ್ಟಿಕ್ನ ಹಾವಳಿಯಿಂದ ಕಣ್ಮರೆಯಾಗುತ್ತಿವೆ. ಈ ಎಲ್ಲಾ ಸಂಪತ್ತನ್ನು ಉಳಿಸಿ ಬೆಳೆಸಲು ಹಗಲಿರುಳು ಶ್ರಮಿಸುತ್ತಿದೆ ಮೈ ನೇಚರ್ ಇಂಡಿಯಾ .org. ಇಡೀ ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ತಾವು ಬೆಳೆದ ಎಲ್ಲಾ ಉತ್ಪನ್ನಗಳನ್ನು ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ಆನ್ಲೈನ್ ವೇದಿಕೆಯನ್ನು ಒದಗಿಸುತ್ತಿದೆ. ತಮ್ಮ ಉತ್ಪನ್ನಗಳ ಸಂಪೂರ್ಣ ಮಾಹಿತಿ, ನಿಗದಿತ ಬೆಲೆ, ಎಲ್ಲಾ ವಿವರಗಳನ್ನು ಆನ್ಲೈನ್ನಲ್ಲೇ ತಾವು ಹಾಕಬಹುದು ಮತ್ತು ಮುಕ್ತವಾಗಿ ವ್ಯವಹರಿಸಬಹುದು. ಈ ಎಲ್ಲಾ ಹೊಸ ಆವಿಷ್ಕಾರಗಳೊಂದಿಗೆ ನಿಮ್ಮ ಮುಂದೆ ಬರುತ್ತಿದೆ ಮೈ ನೇಚರ್ ಇಂಡಿಯಾ .com. ದೇಶದ ಮೇಲೆ ಅಭಿಮಾನ ಮತ್ತು ಪ್ರಕೃತಿಯ ಮೇಲೆ ಕಾಳಜಿ ಇರುವ ಪ್ರತಿಯೊಬ್ಬರು, ಯುವಕರಿಂದ ವಯಸ್ಕರವರೆಗೆ ಎಲ್ಲರೂ ಸ್ವಪ್ರೇರಣೆಯಿಂದ ಸೇವೆ ಸಲ್ಲಿಸಲು ಮುಕ್ತ ಅವಕಾಶವನ್ನು ನೀಡುತ್ತೇವೆ. ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಂಡರೆ ಸಂಸ್ಥೆಯ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಪ್ಲಾಸ್ಟಿಕ್ ಮುಕ್ತ ಭಾರತ, ನಿರುದ್ಯೋಗ ಮುಕ್ತ ಭಾರತ, ಸದೃಢ, ಸಂಪದ್ಭರಿತ ಭಾರತವನ್ನಾಗಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಪಯಣವು ಪ್ರಕೃತಿಯೆಡೆಗೆ. ನೀವು ಸಹ ನಮ್ಮೊಂದಿಗೆ ಕೈಜೋಡಿಸಿ. ಜೈ ಹಿಂದ್, ಜೈ ಭಾರತ್ ಮಾತೆ, ವಂದೇ ಮಾತರಂ.
mynatureindia.com, mynatureindia.in, mynatureindia.org ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ. ಪ್ರತಿಯೊಬ್ಬರಿಗೂ ಇವತ್ತು ನಾವು ಬೋರೇಗೌಡರ ಹತ್ರ ಇದ್ದೀವಿ. ಅವ್ರ ಹತ್ರ ಕೇಳೋಣ ಒಂದು ಅವ್ರ ಹತ್ರ 210 ವೆರೈಟಿಗಳು ಇದ್ದಾವೆ. ನಮ್ಮ ದೇಶದಲ್ಲಿ ಯಾವೆಲ್ಲ ವೆರೈಟಿಗಳಿದ್ದ ಅದ್ರ ಬಗ್ಗೆ ಎಲ್ಲ ಇದು ರಿಸರ್ಚ್ ಮಾಡಿದ್ದಾರೆ. ಇವರು ನಮಗೆ ಭತ್ತದ ಬೋರೇಗೌಡರು ಅಂತ ಹೇಳ್ಬೋದು, ಇವರೊಂದು ಸೈಂಟಿಸ್ಟ್ ಅಂತ ಹೇಳ್ಬೋದು. ಇವರು ನಮ್ಮ ಮೈನಾರಿಟಿ ಕೈ ಜೋಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಳುಗಳಿಗೆ ಬಂದು ಇದ್ರ ಬಗ್ಗೆ ಯಾವುದು ಬ್ರ್ಯಾಂಡ್ಗಳು ಭತ್ತದಿದ್ದಾವೆ ಅಂತ ಎಲ್ಲ ಒಂದು ಎಜುಕೇಷನ್ ಮಾಡೋಣ. ನಾವು ಯಾವ ಥರ ಊಟ ಮಾಡೋದು, ನಾವೆಲ್ಲ ನಮ್ಮದು ಬಟ್ಟೆ ಗಿಟ್ಟೆ ಎಲ್ಲ ಬಂದು ಬ್ರ್ಯಾಂಡೆಡ್ ಸೆಲೆಕ್ಷನ್ ಮಾಡ್ತೀವಿ. ನಮ್ಮ ಊಟದ್ದು ನಮ್ಮ ಹತ್ರ ಸೆಲೆಕ್ಷನ್ ಇಲ್ಲ. ಅದಕ್ಕೋಸ್ಕರ ನಾವು ಇವ್ರ ಹತ್ರ ಕೈ ಜೋಡಿಸಿ ನಮ್ಮ ಜನಗಳಿಗೂ ಸಮೇತ ನಮ್ಮ ಭಾರತ ದೇಶದ ಭತ್ತ ತಳಿಗಳು ಯಾವ್ಯಾವ ಇದ್ದಾವೆ ಮತ್ತು ಯಾವ್ಯಾವೆಲ್ಲ ಇವಾಗ ಪ್ರಚಲಿತ ಇದೆ, ಮತ್ತು ನಮ್ಮ ದೇಶದಲ್ಲಿ 210 ತಳಿಗಳನ್ನ ಇವ್ರ ಹತ್ರ ಒಂದು ಸಪೋರ್ಟ್ ಮಾಡಿಸಿ ಜನಗಳು ಬೆಳೆದು ಒಂದು ಊಟ ಮಾಡಬೇಕು ಅಂತ ಹೇಳೋಣ. ಈಗ ಸುಮಾರು ಭತ್ತಗಳೇ ಹೇಳಿದ್ರು, ಒಂದು 6 ವೆರೈಟಿಗಳನ್ನ ಕೊಡ್ತಾರೆ. ಮುಂದಿನ ದಿನಗಳು 210 ವೆರೈಟಿಗಳು ಸಿಗಂಗೆ ಮಾಡೋಣ. ಸರ್, ಈಗ ನೀವು ಸಿದ್ಧ ಸಣ್ಣ ಹೇಳಿದ್ರಿ, ಒಂದು ಬಿರಿಯಾನಿ ಇರ್ಬೋದು, ಪುಳಿಯೋಗರೆ ಇರ್ಬೋದು, ಚಿತ್ರಾನ್ನ ಎಲ್ಲ ಇರ್ಬೋದು ಅಂತ. ಅದೆಲ್ಲ ಯಾವೆಲ್ಲ ವೆದರಿಗೆ ಆಗುತ್ತೆ, ಎಷ್ಟು ಇಳುವರಿ ಬರುತ್ತೆ ಅಂತ ಹೇಳಿ, ಈಗ ಯಾವೆಲ್ಲ ವೆದರಿಗೆ ಆಗುತ್ತೆ ನಿಮ್ಮ ಹತ್ರ ಸಿದ್ಧ ಸಣ್ಣ? ಅದು ಸಿದ್ಧ ಸಣ್ಣ ಇರ್ತಕ್ಕಂಥದ್ದು ದೇಶದ ಎಲ್ಲ ಭಾಗದಲ್ಲೂ ಕೂಡ ಬೆಳಿತಾನೆ ಹೋಗ್ಬೋದು. ಎಲ್ಲ ವೆದರ್ಗೂ ಬರ್ತಕ್ಕಂಥ ಒಂದು ಉತ್ತಮವಾದ ತಳಿಯಾಗಿರ್ತದೆ. ಅದರಿಂದ ಇದನ್ನ ಎಲ್ಲರೂ ಕೂಡ ಬೆಳಿಬೋದು. ಆದ್ರೆ ಇದು ಅಧಿಕ ಇಳುವರಿನೂ ಕೂಡ ಕೊಡ್ತದೆ. ಇದರಲ್ಲಿ ನಾವು ಸಾವಯವ ಕೃಷಿನಲ್ಲಿ ಬೆಳೆದಾಗ 20 ರಿಂದ 22 ಕ್ವಿಂಟಾಲ್ ತನಕ ನಾವು ಆರಾಮಾಗಿ ಬೆಳಿತೀವಿ. ಯಾವ ಮಂತಲ್ಲಿ ನೆಡಬೇಕು ಸಿದ್ಧ ಸಣ್ಣ? ಸಿದ್ಧ ಸಣ್ಣ ನಾವು ಜುಲೈಲಿ ನಾವು ನರ್ಸರಿ ಮಾಡಿ ಆಗಸ್ಟ್ ಅಲ್ಲಿ ನಾವು ನಾಟಿ ಮಾಡ್ಬೇಕಾಯ್ತದೆ. ಹೌದು. 1 ಎಕರೆಗೆ ಎಷ್ಟು ಕ್ವಿಂಟಲ್ ನಾಟಿ ಮಾಡ್ಬೇಕದು? 1 ಎಕರೆಗೆ ನಾವು 10 ಕೆಜಿ ಆದ್ರೆ 1 ಎಕರೆಗೆ ನಮಗೆ ಬೀಜ ಸಾಕಾಯ್ತದೆ. 10 ಕೆಜಿ ಸಾಕಾಯ್ತದೆ. 10 ಕೆಜಿಗೆ 1 ಎಕರೆ 1 ಕೆಜಿ ಸಾಕಾಯ್ತದೆ. 10 ಕೆಜಿ 1 ಎಕರೆಗೆ ಸಸಿ. ಇದಕ್ಕೆ ಒಂದು 10 ಎಕರೆಗೆ 1 ಕೆಜಿಗೆ ಭತ್ತ ಎಷ್ಟು? ಅದು 1 ಕೆಜಿಗೆ ನಾವು ಬೀಜದ ಭತ್ತ ತಗೊಂಡ್ರೆ 60 ರೂಪಾಯಿ ಆಗಿರ್ತದೆ. 600 ರೂಪಾಯಿ ತಗೊಂಡ್ರೆ 1 ಎಕರೆಗೆ ಆಗೋಯ್ತು ಫುಲ್ ಆಗ್ಬಿಟ್ಟು ಸಿದ್ಧ ಸಣ್ಣ. ಒಂದು ಎಷ್ಟು ಇಳುವರಿ ಬರುತ್ತೆ ಇದು? ನಾವು ಸಾವಯವದಲ್ಲಿ ಉತ್ತಮವಾಗಿ ಬೆಳೀತಪ್ಪ ಅಂತಂದ್ರೆ 20 ರಿಂದ 22 ಕ್ವಿಂಟಾಲ್ ತನಕ ನಾವು ಇದನ್ನ ಭತ್ತವನ್ನ ಬೆಳಿಬಹುದು. ಈಗಾಗಲೇ ಆಲ್ರೆಡಿ ರೈತರು ಬೆಳೀತಾ ಇದ್ದಾರೆ. ಈಗಾಗಲೇ ತೆಲಂಗಾಣದಲ್ಲಿ ಇದು ಅತಿ ಹೆಚ್ಚು ಪ್ರಚಲಿತವಾಗಿದೆ. ಈಗ ಕರ್ನಾಟಕದಲ್ಲಿ ಎಲ್ಲಾ ವೆದರ್ಗೂ ಆಗುತ್ತೆ. ಈಗ ನಮ್ದು ಮಲೆನಾಡು ಇರ್ಬೋದು, ಗುಲ್ಬರ್ಗ, ಬಿಜಾಪುರ, ಇದೆಲ್ಲ ಎಲ್ಲಾ ಕಡೆ ಬೆಳೀತಾ ಇದ್ದಾರೆ. ಎಷ್ಟಿರ್ಬೇಕಾಗುತ್ತೆ ಇದಕ್ಕೆ ನೀರು? ಮಳೆ ಆಧಾರಿತನ ಅಥವಾ ನಾಲೆ ಬೈಲ, ಅದು ಯಾವ ತರ? ಅದು ಈಗ 2 ಕಡೆನೂ ಕೂಡ ಬೆಳಿಬಹುದು. ಇದು ಮಳೆ ಆಶ್ರಯದಲ್ಲೂ ಕೂಡ ಬೆಳಿಬಹುದು, ಮತ್ತೆ ಇದು ನಾವು ನೀರ್ ನಿಲ್ಸಿ ಕೂಡ ಈ ಭತ್ತವನ್ನ ಬೆಳಿಬಹುದು. ಸಿದ್ಧ ಸಣ್ಣ ಇದೊಂದು ಬಿರಿಯಾನಿ ಇರ್ಬೋದು, ಒಂದು ಇದು ಮೊಸರನ್ನ ಇರ್ಬೋದು, ಯಾವ್ದಕ್ಕೆ ಎಲ್ಲದಕ್ಕೂ ಆಗುತ್ತೆ. ಚಿತ್ರಾನ್ನ ಇರ್ಬೋದು, ಒಂಥರ ಪುಡಿ ಒಂಥರ ಲೈಕ್ ಸೋನಾ ಮೊಸರು ಇರ್ತಾರೆ. ಇದು ನಾಟಿದು ಸಿದ್ಧ ಸಣ್ಣ ಅಂತ ಹೇಳಿ. ಅದೇ ರೀತಿ ಸರ್, ಈಗ ಇದು ಹೇಳಿದ್ರಿ ಯಾವ್ದು ಸೇಲಂ ಸಣ್ಣ ಅಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ನಿಮಗೆ ಸಾಂಬಾರು, ಅನ್ನ ಸಾಂಬಾರು ಊಟ ಮಾಡಕ್ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಅಲ್ಲ, ಸೇಲಂ ಸಣ್ಣ ಹೇಳಿದ್ದು ಅನ್ನ ಸಾಂಬಾರಿಗೆ ಸೇಲಂ ಸಣ್ಣ ಚೆನ್ನಾಗಿರ್ತದೆ. ಅದು ರತ್ನಚೂಡಿ ಬಂದು ಚಿನ್ನ ಮತ್ತೆ ಅವಲಕ್ಕಿ ತರ ಇರುತ್ತೆ ಅಂತ. ಅದು ಈ ಸೇಲಂ ಸಣ್ಣ ಬರೀ ಸಾಂಬಾರು ಊಟ ಮಾಡಕ್ ಸಖತ್ತಾಗಿರುತ್ತೆ ಅಂತ. ಅದು ಬಂದು ಯಾವೆಲ್ಲ ವೆದರಿಗೆ ಆಗುತ್ತೆ, ಎಷ್ಟು 1 ಎಕರೆಗೆ ಎಷ್ಟೆಲ್ಲ ಹಾಕ್ಬೇಕು ಮಾಮೂಲಿ ಇದ್ರ ತರ? ಇದು ಕೂಡ ಒಂದು ಎಕರೆಗೆ ಸೇಲಂ ಸಣ್ಣದ 20 ಕೆಜಿ ಹಾಕಿದ್ರೆ ನಾವು 1 ಎಕರೆಗೆ ಸಾಕಾಯ್ತದೆ. 20 ಕೆಜಿ ಹಾಕಿದ್ರೆ ಯಾವ ಕರ್ನಾಟಕದಲ್ಲಿ ಯಾವೆಲ್ಲ ವೆದರಿಗೆ ಆಗುತ್ತೆ, ಯಾವ ಮಂತಲ್ಲಿ ನೀಡಬೇಕು, ಎಷ್ಟು ದಿನ? ಇದು ನೀರು ಇರ್ತಕ್ಕಂಥ ಪ್ರದೇಶದಲ್ಲಿ ಬೆಳೆಯುವಂತ ತಳಿ. ಇದನ್ನ ನಾವು ಮಳೆ ಆಶ್ರಯದಲ್ಲಿ ಬೆಳೆಯಕ್ಕಾಗಲ್ಲ, ನೀರ್ ಇರ್ಬೇಕು. ನಾಳೆ ಬೈಲು, ಮಂಡ್ಯ ತರ, ಈಗ ಕೇರ್ಪೇಟೆ, ನಾಳೆ ಬೈಲು ಇರ್ತಕ್ಕಂಥ ತಳಿ ಪ್ರದೇಶದಲ್ಲಿ ಇದನ್ನ ಬೆಳಕಬಹುದು. ಓಕೆ, ಅದೊಂದು ಎಷ್ಟು ದಿನ ಬೆಳೆ? ಅದು ಇದು 120 ದಿವಸ ಬೆಳೆ. 1 ಎಕರೆಗೆ ಎಷ್ಟು ಇಳುವರಿ ಬರುತ್ತೆ? 1 ಎಕರೆಗೆ ಇದು 18 ರಿಂದ 20 ಕ್ವಿಂಟಾಲ್ ಬರ್ತದೆ. 20 ಕ್ವಿಂಟಾಲ್ ಬರುತ್ತೆ. ಸೊ ಅದೇ ರತ್ನಚೂಡಿ ಹೇಳಿದ್ರೆ, ಇದು ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಇದು ಚಿನ್ನ ಪ್ಲಸ್ ಅವಲಕ್ಕಿ ಬಿಸಿ ಇದ್ದಾಗ ಚಿನ್ನದ ತರ ಹೆಂಗಿರುತ್ತೆ, ಅದು ಒಂಥರ ಊಟ ಮಾಡಕ್ ಚೆನ್ನಾಗಿರುತ್ತೆ. ಆರೋದ್ಮೇಲೆ ಅವಲಕ್ಕಿ ತರ ಟೇಸ್ಟ್ ಬರುತ್ತೆ ಅಂತ. ಅದು ಯಾವೆಲ್ಲ ವೆದರಿಗೆ ಆಗುತ್ತೆ, ಎಷ್ಟು ಕೆಜಿ ಹಾಕ್ಬೇಕು, ಅದನ್ನ ಯಾವ ಮಂತಲ್ಲಿ ನಾಟಿ ಮಾಡಬೇಕು? ಇದು ರತ್ನಚೂಡಿ ಅಂತಕ್ಕಂಥದ್ದು ಇದು ಮಳೆಗಾಲದಲ್ಲಿ ಬೆಳೀತಕ್ಕಂಥ ತಳಿ, ಎತ್ತರವಾಗಿ ಬೆಳೀತಕ್ಕಂಥ ತಳಿ. ಇದು ಯಾವುದೇ ಮಳೆ ಆಶ್ರಯದಲ್ಲಿ ಬೆಳೀಕಾಗಲ್ಲ. ಇದು ಕೂಡ ನೀರಿರ್ತಕ್ಕಂಥ ಪ್ರದೇಶದಲ್ಲಿ ಬೆಳೀತಕ್ಕಂಥದ್ದು. ಆದರೆ ಇದನ್ನ ನಾವು ಬೇಗ ನಾವು ನಾಟಿಗಳನ್ನ ಮಾಡ್ಬೇಕಾಯ್ತದೆ. 150 ದಿವಸ ಆದ್ರಿಂದ ಬೇಗ ನಾಟಿ ಮಾಡಿ ಇದನ್ನ ಪಡ್ಕೊಳ್ಬೇಕಾಯ್ತದೆ. ಇದು ಉತ್ತಮವಾದ ಇಳುವರಿನ ಕೊಡ್ತದೆ. ಇದನ್ನ ಬೆಳೆದು ನಾವು ಸಾವಯವದಲ್ಲಿ ಖುದ್ದಾಗಿ ನಾವು ಬೆಳಿತೀವಿ, ಉತ್ತಮವಾಗಿ ಬೆಳಿತೀವಿ ಅಂತಂದ್ರೆ 20 ರಿಂದ 25 ಕ್ವಿಂಟಾಲ್ ತನಕ ಬೆಳಿಬಹುದು. ಅಂತ ತಾಕತ್ತು. ಎಷ್ಟು ಬೀಜದ ಭತ್ತ ಬೇಕಾಗುತ್ತೆ? ಇದು 20 ಕೆಜಿ ಬೀಜದ ಭತ್ತ ಬೇಕಾಗುತ್ತೆ. ಬೀಜದ ಭತ್ತ 1 ಕೆಜಿ ಎಷ್ಟು? 1 ಕೆಜಿ 60 ರೂಪಾಯಿ. 60 ರೂಪಾಯಿ ಎಲ್ಲ 60 ರೂಪಾಯಿ. ಓಕೆ. ಆಮೇಲೆ ಅದೇ ರೀತಿ ಈಗ ನಿಮಗೆ ಚಿನ್ನಪ್ಪಲ್ಲಿ ಅಂದ್ರೆ ಚಿನ್ನಪ್ಪನಿ ದೋಸೆ ಮತ್ತೆ ಇಡ್ಲಿಗೆ ತುಂಬಾ ಚೆನ್ನಾಗಿ ಅದು 110 ದಿವಸಕ್ಕೆ ಬರ್ತಕ್ಕಂಥ ತಳಿ. ಇದನ್ನ ನಾವು ಮಳೆ ಆಶ್ರಯದಲ್ಲೂ ಕೂಡ ಬೆಳಿಬಹುದು, ನೀರ್ ನಿಲ್ಸಿ ಕೂಡ ಬೆಳಿಬಹುದು. ತುಂಬಾ ಅರ್ಲಿ ಬರ್ತದೆ. ನಮ್ಮ ಮತ್ತೆ ಗಿಡ್ಡ ತಳಿ ಆಗೋದ್ರಿಂದ ನಮ್ಗೆ ಎಲ್ಲಾ ರೀತಿಯಲ್ಲೂ ಅನುಕೂಲ. ಯಾವ ಎದುರಿಗಾಗುತ್ತೆ? ಮಲೆನಾಡು ಎಲ್ಲಾ ಪ್ರದೇಶದಲ್ಲೂ ಕೂಡ ಬೆಳಿಬಹುದು. ಕರ್ನಾಟಕದ ಎಲ್ಲಾ ಪ್ರದೇಶದಲ್ಲೂ ಕೂಡ ಬೆಳಿಬಹುದು. ದೋಸೆ ಮತ್ತೆ ಇದಕ್ಕೆ ಟೇಸ್ಟ್ ಆಗಿ ಬರುತ್ತೆ. ಆಮೇಲೆ ಸರ್, ಇದು NMS2 ಅಂದ್ರೆ ಅದು ಒಂದು ಅಧಿಕ ಇಳುವರಿ ತಳಿ. ಅದು ರೈತ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು.
ಅದನ್ನು ಕೂಡ ನಾವು ಮಧ್ಯಮ ಗಾತ್ರದ ಕಾಳಾಗಿರ್ತದೆ. ಅದು ಕೂಡ ನಾವು ಊಟಕ್ಕೋಸ್ಕರನೇ ನಾವು ಬೆಳ್ಕಂದ್ರೆ ತುಂಬ ಚೆನ್ನಾಗಿ ಬರ್ತದೆ. ಇದು 20 ರಿಂದ 22, 23 ಕ್ವಿಂಟಾಲ್ ತನಕ ಇದನ್ನ ಬೆಳಿಬೋದು. ಎಲ್ಲ ಪ್ರದೇಶದಲ್ಲೂ ಬೆಳೀತಕ್ಕಂಥ ತಳಿ. ಇದು HMT ಸೋನಾ, ಇದು ಸೋನಾ ಮಸೂರಿ ಅಕ್ಕಿ ಅದೇನಂತಾರೆ HMT ಸೋನಾ? ಅಲ್ಲ, ಸೋನಾ ಮಸೂರಿ ಬೇರೆ, HMT ಸೋನಾನೇ ಬೇರೆ. ಇದು ಒಬ್ಬ ರೈತ ಅಭಿವೃದ್ಧಿಪಡಿಸಿರ್ತಕ್ಕಂಥ ತಳಿ. ಇದು ತುಂಬಾ ಸಣ್ಣ ಕಾಳಲ್ಲಿ ಸಣ್ಣ ಗಾತ್ರದ ಕಾಳು. ಅದರಿಂದ ಜಾಸ್ತಿ ಇಷ್ಟಪಡ್ತಕ್ಕಂಥ ಎಲ್ಲರೂ, ಎಲ್ಲ ವಯೋಮಾನದವರು ಕೂಡ ಇಷ್ಟಪಟ್ಟು ತಿಂತಕ್ಕಂಥ ಒಂದು ಕಾಳಿನ ಗಾತ್ರ. ಅದರಿಂದ ಇದು ಎಲ್ಲರೂ ಕೂಡ ನಾವು ಬೆಳ್ಕೊಂಡು ಊಟ ಮಾಡ್ಬೋದು. ಇದು ಸುಮಾರು ಒಂದು 18 ರಿಂದ 20 ಕ್ವಿಂಟಾಲು ನಾವು ಇದನ್ನ ಇಳುವರಿಯನ್ನ ಪಡಿತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ, ಸಾಮರ್ಥ್ಯ ಇರ್ತಕ್ಕಂಥ ತಳಿಯಾಗಿರ್ತದೆ. ಇದು ಗಿಡ್ಡ ತಳಿ. 130 ದಿವಸಕ್ಕೆ ಇದು ಕಟಾವಿಗೆ ಬರ್ತದೆ. ಅದರಿಂದ ಎಲ್ಲರೂ ಕೂಡ ಇದನ್ನ ಬೆಳಿಬೋದು. ಇದು ಮಳೆ ಆಶ್ರಯದಲ್ಲೂ ಕೂಡ ಬೆಳಿಬೋದು, ಮತ್ತೆ ನೀರಾವರಿ ಪ್ರದೇಶದಲ್ಲೂ ಕೂಡ ಬೆಳಿಬೋದು. ಸರ್, ನಂಗೊಂದು ಇನ್ನೊಂದು ಕ್ವಶನ್ ಇತ್ತು. ನಾನು ಸುಮಾರು ಮೊನ್ನೆ ರೈತರ ಮನೆಗೆ ಹೋಗಿದ್ದೆ. ಅದೊಂಥರ ರಕ್ತದ ಕಲರ್ ಅಕ್ಕಿ ಇತ್ತು, ಕೆಂಪುಗಿತ್ತು. ಅದೇ ಅಕ್ಕಿ ಸರ್ ಅದು? ಅವು ಕೆಂಪು ತಳಿಗಳಲ್ಲಿ ಸುಮಾರು 106 ವಿಧದ ಕೆಂಪು ತಳಿಗಳಿವೆ. ಒಂದೇ ಅಂತ ತಿಳ್ಕೊಬೇಡಿ, 106 ವಿಧದ ಕೆಂಪು ತಳಿಗಳಿವೆ. ರಕ್ತದ ಕಲರ್ ಅಂತ ಕೆಂಪು ಅಕ್ಕಿ. ಊಟ ಮಾಡ್ತಾರೆ, ತಿನ್ನ ಖುಷಿ ಕೊಡೋದು. ಎಲ್ಲ ಕೆಂಪು ತಳಿ ಇದೆ. ನವರ ಅಂತಿದೆ, ಮೆಡಿಸನ್ ರೈಸ್ ಕೆಂಪಕ್ಕಿ, ಕೆಂಪು ತಳಿ ಬುಡ್ಡ ಇದೆ ಕೆಂಪಕ್ಕಿ, ಪುಟ್ಟ ಭತ್ತ ಅದೇ ಅದು ಕೆಂಪಕ್ಕಿ, ಮಾಲಗುಡಿ ಸಣ್ಣ ಅಂತದೆ ಅದು ಕೆಂಪಕ್ಕಿ, ಮತ್ತೆ ನಿಮಗೆ ದೊಡ್ಡ ಬೈರ್ನೆಲ್ಲು ಅಂತಿದೆ ಅದು ಕೆಂಪಕ್ಕಿ. ಹಂಗೆ 106 ವಿಧದ ಕೆಂಪಕ್ಕಿಗಳ ನಾವು ಊಟ ಮಾಡ್ಬೋದು. ಇದನ್ನ ಈ ಕೆಂಪಕ್ಕಿಗಳನ್ನ ತಿಂದ್ರೆ ನಾವು ಡಯಾಬಿಟಿಸ್ ರೈಸ್ ಅಂತ ಕರೀತಾರೆ. ಇದು ಕೆಂಪಕ್ಕಿಗಳನ್ನ ನಾವು ಸೇವಿಸಿದ್ರೆ ನಿಧಾನವಾಗಿ ನಮ್ಮ ದೇಹಕ್ಕೆ ಈ ಶಕ್ತಿ ಕೊಡುತ್ತೆ, ಶುಗರ್ ಅಂಶ ಬಿಡುಗಡೆ ಆಯ್ತದೆ. ಅದರಿಂದ ಶುಗರ್ ಇರ್ತಕ್ಕಂಥವ್ರು, ಮೆದುಮೇಹ ಇರ್ತಕ್ಕಂಥ ರೋಗದವರು ಕೆಂಪಕ್ಕಿನ ಉಪಯೋಗಿಸಿದ್ರೆ ನಾವು ಅನ್ನನೂ ಕೂಡ ಶುಗರ್ನವರು ತಿನ್ಬೋದು. ಕೆಂಪಕ್ಕಿನ ಶುಗರ್ನವರು ತಿಂದ್ರೆ ಆರೋಗ್ಯವಾಗಿ ಇರ್ಬೋದು. ಓಕೆ. ಈಗ ನಮ್ದು ಜನಗಳು ಏನು ಮಾಡ್ತಾರೆ ಅಂದರೆ, ಯಾವುದೋ ಒಂದು ಮ್ಯೂಸಿಯಂ ಮಾಡ್ತೀವಿ ಅಂತ ಹೇಳಿ ಒಂದು ಕಾರ್ಗಳಿಗೆ ಒಂದು ಎಕ್ಸಿಬಿಷನ್ ಮಾಡ್ತಾರೆ, ಬಟ್ಟೆಗಳಿಗೆ ಒಂದು ಎಕ್ಸಿಬಿಷನ್ ನಡೆಯುತ್ತೆ, ರಿಯಲ್ ಎಸ್ಟೇಟ್ಗೆ ಒಂದು ಎಕ್ಸಿಬಿಷನ್ ಮಾಡುತ್ತೆ. ಆದರೆ ಜನಗಳು ಬಟ್ಟೆಗಳಿಗೆಲ್ಲ ಎಕ್ಸಿಬಿಷನ್ ನಡೆಯುತ್ತೆ, ದೊಡ್ಡ ದೊಡ್ಡ ಮಾರ್ಗಳು. ಆದರೆ ನಾವು ತಿನ್ನೋ ಅಕ್ಕಿಗೆ ಯಾರು ಒಂದು ಎಕ್ಸಿಬಿಷನ್ ಮಾಡಿಲ್ಲ. ಬೋರೇಗೌಡರು ನಮ್ಮ ದೇಶದ ನಿಜವಾದ ನಾಯಕ ಅಂತ ಹೇಳ್ಬೋದು. ಅವ್ರು ಮುಂದಿನ ದಿನಗಳಲ್ಲಿ ಅವ್ರು 210 ಅವ್ರ ಮನೇಲಿ ಮಾಡಿದ್ದಾರೆ, ಒಂದು ಎಕ್ಸಿಬಿಷನ್ ಮಾಡಿದ್ದಾರೆ. ಅವ್ರ ಎಕ್ಸಿಬಿಷನ್ ನೋಡೋಣ. 210 ಭತ್ತದ ತಳಿಗಳನ್ನ ಮುಂದಿನ ದಿನಗಳಲ್ಲಿ ನಾವು ಒಂದು ಈವೆಂಟ್ ಮಾಡಿಬಿಟ್ಟು ನಮ್ಮ ದೇಶದಲ್ಲಿ ಯಾವ್ಯಾವ ತಳಿಗಳಿದ್ದಾರೆ, ಯಾವ್ಯಾವೆಲ್ಲ ವೆದರಿಗೆ ಬರ್ಬೋದು, ಇವ್ರಿಗೆ ನಮ್ಮ ಮೈನೇಟ್ ಇಂಡಿಯಾದ ಒಂದು ಸಹಾಯಧನ ಕೊಟ್ಟು ಅಂಥವ್ರಿಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆಲ್ಲ ನೀವು ಕಳ್ಸೋಣ ಅಂತ ಹೇಳಿ ಅದೇ ರೀತಿ ಇವ್ರದ್ದೊಂದು ಎಕ್ಸಿಬಿಷನ್ ಮಾಡಿದ್ದಾರೆ ಮನೇಲಿ 210 ತಳಿಗಳನ್ನ. ಅದನ್ನು ನೋಡೋಣ.